ಈ ಗಂಟೆಗಳೇನಿದೆ ಅವುಗಳನ್ನು ಎಲ್ಲಿ ಬಳಕೆ ಮಾಡ್ತಾರೆ ಸರ್? ಅಂದರೆ ದೇವಸ್ಥಾನದ ಒಳಗೆ 10 ದೇವಸ್ಥಾನ ಇದೆ ಒಳಗೆ ಅಯೋಧ್ಯೆ ಮಂದಿರದಲ್ಲಿ. ಬಟ್ ನಾನು ಒಳಗೆ ಹೋಗಿಲ್ಲ, ಯಾಕಂದರೆ ಸೆಕ್ಯೂರಿಟಿ ರೀಸನ್ಸ್ನ ನಾನು ಕಳಿಸಲಿಲ್ಲ, ಆಚೆಯಿಂದ ನೋಡ್ಕೊಂಡು ಬಂದಿದ್ದೀನಿ. 10 ದೇವಸ್ಥಾನದಲ್ಲಿನೂ ನಮ್ಮ ಗಂಟೆನೇ ಇರುತ್ತೆ. ಇನ್ ದ ಸೆನ್ಸ್ ಕರ್ನಾಟಕದಿಂದ ಹೋಗಿರೋ ಗಂಟೆನೇ 10 ದೇವಸ್ಥಾನದಲ್ಲಿನೂ ಇರುತ್ತೆ. 10 ದೇವಸ್ಥಾನದಲ್ಲಿ ಕೈ ಗಂಟೆಗಳೆಲ್ಲ ನಮ್ಮ ನಾಡಿಂದ ಹೋಗಿದ್ದೇ ಇರುತ್ತೆ. ಜೊತೆಗೆ ಒಂದಷ್ಟು ಬೆಳ್ಳಿ ದೀಪಗಳನ್ನು ಕೂಡ ಕೊಟ್ಟಿದ್ದೀರಾ. ಪೂಜಾ ನೈವೇದ್ಯಕ್ಕೆ ಬೇಕಾಗಿರುವಂಥದ್ದು, ಪೂಜೆಗೆ ಬೇಕಾಗಿರೋ ಐಟಮ್ಸನ್ನು ಸ್ವಲ್ಪ ಕಳಿಸ್ತಿದ್ದೀವಿ. ಸರ್, ಈಗ ಮುಂದಿನ ದಿನಗಳಲ್ಲೂ ಕೂಡ ಅಯೋಧ್ಯೆಗೆ ಎಲ್ಲ ಗಂಟೆಗಳು ಕೂಡ ನಮ್ಮ ಬೆಂಗಳೂರಿನಿಂದಲೇ ಹೋಗುತ್ತೆ ಅನ್ನೋದು ಕೇಳ್ಪಟ್ಟು ನಿಜ? ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆ ದೇವಸ್ಥಾನದಲ್ಲಿ ಏನೇ ಬಳಕೆ ಬಂದರೂ ನಮ್ಗೆ ಹೇಳಬೇಕು, ನಾವೇ ಮಾಡಿಕೊಡ್ತೀವಿ. ಇದೊಂದು ಮಾತ್ರ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಅವರು ಪಾಲಿಸ್ತಾರೋ ಇಲ್ವೋ ನಾವು ಹೇಳೋಕೆ ಬರೋದಿಲ್ಲ. ಏನಾದರೂ ಪ್ರೆಷರ್ ಬಂದರೆ ಬೇರೆಯವ್ರ ಹತ್ರನೂ ಮಾಡಿಸ್ಬೋದೇನೋ. ಈಗಂತೂ ನನಗೆ ಟೋಟಲ್ 10 ದೇವಸ್ಥಾನ ಒಳಗಿರೋದು ಕಂಪ್ಲೀಟ್ ನಮಗೆ ಕೊಟ್ಟಿದ್ದಾರೆ. ಮುಂದಕ್ಕೂ ನಿಮಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಬಟ್ ಆ ಆಶ್ವಾಸನ ನಾವು ಎನ್ಫೋರ್ಸ್ ಮಾಡ್ಲಿಕ್ಕಾಗೋದಿಲ್ಲ, ಯಾಕಂದರೆ ಇದು ಆಶ್ವಾಸನೆ ಅಷ್ಟೇ. ಇಟ್ ಈಸ್ ನಾಟ್ ರಿಟನ್ ಡಾಕ್ಯುಮೆಂಟ್. ಅದಕ್ಕೋಸ್ಕರ ಇದು ಈಗ ಆ್ಯಕ್ಚುಲಾಗಿ ಆಲ್ಮೋಸ್ಟ್ ಬೆಳಗಾಂ ಹತ್ರ ಹೋಗ್ತಾ ಇರುತ್ತೆ, ಅಯೋಧ್ಯೆಗೆ ಹೋಗಿರೋದು. ಕಲ್ಲಲ್ಲಿ ಇದು ಆಲ್ರೆಡಿ ಡೆಲಿವರಿ ಆಗಿದೆ. ಯಾಕಂದರೆ ಅದು ಮಾಡಿಸೋದು ಕಳಿಸೋದು ದೊಡ್ಡದಲ್ಲ, ಅದು ಮಾನಿಟರ್ ಮಾಡಿ ಟೈಮ್ಗೆ ಅದು ತಲುಪಿಸೋದು ದೊಡ್ಡದು. ಅದಕ್ಕೆ 1 ತಿಂಗಳು ಮುಂಚಿತವಾಗಿ ನಾನು ಕಳಿಸ್ಕೊಟ್ಬಿಟ್ಟೆ. ಯಾಕಂದರೆ ಅವರು ಹಾಯಿಸ್ಟ್ ಮಾಡಬೇಕು. ಇರೋದರಲ್ಲಿ ನಾವು ಮಾಡಿಸೋದ್ರಲ್ಲಿ ಇದೇ ಚಿಕ್ಕ ಗಂಟೆ ಇಲ್ಲಿದೆ, ಅದು ಬೇಕಂದರೆ ಫೋಕಸ್ ಮಾಡ್ಕೊಳ್ಳಿ. ಅದು ಇಲ್ಲಿ ರಾಮರ ದೇವಸ್ಥಾನಕ್ಕೆ ಕೊಡ್ತಿದ್ವಿ. ಈ ಗಂಟೆನಲ್ಲೂ ಕೂಡ ಓಂ ಅಂತ ಸೌಂಡ್ ಬರುತ್ತಾ? ಅದು ಬಾಡಿಸ್ಬೇಕಂದ್ರೆ ಎತ್ತೋರಿರಬೇಕು. ಓಂ ಅಂತ ಅದು ಬಾಡಿಸ್ಮೇಲೆ 9 ಸೆಕೆಂಡ್ಸು ನೀವು ಬಿಟ್ಟು ಮತ್ತೆ ಬಾಡಿಸ್ಬೇಕು. ಆ 9 ಸೆಕೆಂಡ್ ಓಂಕಾರ ಬರುತ್ತೆ. ಓಕೆ, ಓಂಕಾರ ಬರುತ್ತೆ. ಅದು ನಾನೆಲ್ಲ ಹೇಳಿದ್ದು. ಅಲ್ಲಿ ಅಯೋಧ್ಯೆ ಟ್ರಸ್ಟ್ ಅವರೆಲ್ಲ ಅದನ್ನು 4 ತಿಂಗಳು ಬಳಸಿ ಮೇಕ್ ಶಿಫ್ಟ್ ಟೆಂಪಲಲ್ಲಿ ಹ್ಯಾಂಗ್ ಮಾಡಿ ಬಂದಿದ್ದವು. ಅವರು 4 ತಿಂಗಳು ಅದು ಬಳಸಿ ಅದು ಚೆನ್ನಾಗಿದೆ, ಇದೇ ಮಾಡಬೇಕಂತ ಡಿಸೈಡ್ ಮಾಡಿದ್ಮೇಲೆ ನಮ್ಗೆ ಕೊಡಿ. ಅಲ್ಲಿ ಯಾವುದೋ ಒಂದು ಪಿನ್ನೂ ಕಮಿಟಿ ನೋಟಿಸ್ಗೆ ಹೋಗ್ದ, ಕಮಿಟಿ ಕನ್ಫರ್ಮೇಷನ್ ಇಲ್ಲದ ಒಂದು ಪಿನ್ನು ತಗೊಳ್ಳೋದಿಲ್ಲ ಅವರು. ಇಟ್ ಈಸ್ ವೆರಿ ಸ್ಟ್ರಿಕ್ಟ್. ಆ್ಯಂಡ್ ಮೋರ್ ಓವರ್ ಎವ್ರಿಥಿಂಗ್ ಈಸ್ ಚಾರಿಟಬಲ್. ಇಟ್ ಈಸ್ ನಾಟ್ ಪೇಯ್ಡ್. ನಥಿಂಗ್ ಈಸ್ ಪೇಯ್ಡ್ ಬೈ ಈ ಟೆಂಪಲ್ ಎಕ್ಸೆಪ್ಟ್ L&T ಅವ್ರ ಬಿಲ್ ಬಿಟ್ಟು. ಉಳಿದಿದ್ದು ಎಲ್ಲ ಅಲ್ಲಿ ಹೋಗೋದೆಲ್ಲ ಚಾರಿಟಬಲ್ ಹೋಗ್ತಿದೆ. ಅಂಥದ್ದು ಇಲ್ದಿರೋದು ಏನು ಮಾಡ್ತಿದ್ದಾರೆ ಅಂದರೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಿದ್ದಾರೆ. ಈಗ ಫಾರ್ ಇನ್ಸ್ಟೆನ್ಸ್ ನಮ್ಮ ಕುಂದಾಪುರದಿಂದ ಇದು ಹೋಗ್ತಾಯಿದೆ, ರಥ ಹೋಗ್ತಾ ಇದೆ. ಕುಂದಾಪುರದ್ದು ಇಟ್ ಈಸ್ ಪೇಯ್ಡ್ ಐಟಮ್, ಫ್ರೀ ಐಟಮ್ ಅಲ್ಲ. ಆ ಥರ ಕೆಲವು ಐಟಮ್ಸ್ ಇಲ್ಲ. ಆಂಧ್ರದಿಂದ ಕೆಲವು ವುಡನ್ ಐಟಮ್ಸ್ ಎಲ್ಲ ತೊಗೊಂಡ್ರು, ಅಲ್ಲೇ ಹೋಗಿ ಮಾಡಿದ್ದಾರೆ, ಅದನ್ನು ಪೇಯ್ಡು. ಚಾರಿಟಿ ಕೊಡೋರೆಲ್ಲ ಸಾಕಷ್ಟು ಕೊಡ್ತೀವಿ. ಈಗ ನಮ್ಮ ಸ್ನೇಹಿತರು ಇವತ್ತು ಹೇಳಿದ್ರು ನಾನೊಂದು 5 ಲಕ್ಷದ ಬೆಳ್ಳಿದಲ್ಲಿ ಏನಾದರೂ ಕೊಡಬೇಕಂತ. ಇನ್ನೊಬ್ಬ ಸ್ನೇಹಿತರು ಹೇಳಿದ್ರು ನಾನೊಂದು 10-15 ಲಕ್ಷದಲ್ಲಿ ಏನಾದರೂ ಮಾಡಿಕೊಡ್ತೀನಿ ಅಂತ. ಅಂಥವರು ಇದು ಇನ್ಸ್ಪೈರ್ ಆಗಿದೆ. ಈಗ ನಾನು ಕೊಟ್ಟಿದ್ದು ಆಲ್ರೆಡಿ ಇನ್ಸ್ಪೈರೇಷನ್ ಆಗಿ ಸಾಕಷ್ಟು ಜನ ಮುಂದೆ ಬರ್ತಿದ್ದಾರೆ. ಬಟ್ ನಾನು ಹೇಳೋಕೆ ಬರೋದಿಲ್ಲ, ಯಾಕಂದರೆ ಅಲ್ಲಿ ಅವರು ದೇವಸ್ಥಾನದ ಕನ್ಸ್ಟ್ರಕ್ಷನ್ ಕಮಿಟಿ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಮಾತ್ರ ನಾವೇನಾದರೂ ಹೇಳ್ಬೋದು. ನಾವು ಹೇಳ್ಬೋದು, ಪರಿಚಯಸ್ಥರು ಮಾಡಿಕೊಡ್ತಾರಂತ ಅಷ್ಟೇ.